ನಮಸ್ಕಾರ ಸ್ನೇಹಿತರೆ. ಲಾಸ್ಟ್ ಕ್ಲಾಸಲ್ಲಿ ನಾವು ವರ್ಬ್ ಬಗ್ಗೆ ನೋಡ್ಕೊಂಡಿದ್ದೀವಿ. ಈ ಕ್ಲಾಸಲ್ಲಿ ಅಡ್ಜೆಕ್ಟಿವ್ ಬಗ್ಗೆ ನೋಡ್ಕೊಳ್ಳೋಣ, ಸರಿನಾ? ಬನ್ನಿ. ಇಂಗ್ಲೀಷಲ್ಲಿ ಎಷ್ಟು ವರ್ಬ್ ಇದೆಯಲ್ಲ, ವರ್ಬ್ ಅನ್ನೋಕ್ಕಿಂತ ಎಷ್ಟು ಶಬ್ದಗಳಿದಾವಲ್ಲ, ಅಷ್ಟು ಶಬ್ದಗಳನ್ನು ನಾವು 8 ರೀತಿ ಡಿವೈಡ್ ಮಾಡ್ಬೋದು. ಎಷ್ಟು ರೀತಿ? 8 ರೀತಿ. ಒಂದು ನೌನು ಕಲ್ತಿದ್ದೀವಿ, ವರ್ಬು ಕಲ್ತಿದ್ದೀವಿ, ಪ್ರಿಪೋಸಿಷನ್ ಕಲ್ತಿದ್ದೀವಿ. ಇವತ್ತು ಅಡ್ಜೆಕ್ಟಿವ್ ಕಲಿತೀವಿ. ಆಮೇಲೆ ವರ್ಬ್ ಮುಂದೆ ಕಲಿತೀವಿ, ಕನ್ಜಂಕ್ಷನ್ ಮುಂದೆ ಕಲಿತೀವಿ, ಪ್ರಿಪೋಸಿಷನ್ ಮುಂದೆ ಕಲಿತೀವಿ, ಇಂಟರ್ಜೆಕ್ಷನ್ ಮುಂದೆ ಕಲಿತೀವಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊದಲು ಈಗಾಗಲೇ ಇಂಗ್ಲೀಷಲ್ಲಿ ಭಾಳಷ್ಟು ಶಬ್ದಗಳಿದ್ದಾವೆ. ಅಷ್ಟು ಶಬ್ದಗಳನ್ನು ನಾವು ಎಷ್ಟು ರೀತಿ ಡಿವೈಡ್ ಮಾಡ್ಕೊಂಡಿವಿ ಅಂದರೆ 8 ರೀತಿ ಡಿವೈಡ್ ಮಾಡ್ಕೊಂಡಿವಿ. ಇವುಗಳನ್ನೇ ನಾವು ಏನಂತ ಕರಿತೀವಿ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಹಾಗಾದರೆ ಪ್ರತಿಯೊಂದು ಪಾರ್ಟ್ಸ್ ಆಫ್ ಸ್ಪೀಚದ ಬಗ್ಗೆ ನಮ್ಗೆ ಗೊತ್ತಾಗೋದು ಇಂಪಾರ್ಟೆಂಟು, ಅದರ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕೆ ಬೇಸಿಕ್ ಆಗಿ ಒಂದೊಂದು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳ್ಕೊಂಡು ಹೋಗ್ಬೇಕಾಗತ್ತೆ. ಈಗಾಗಲೇ ನಾವು ನೌನು ವರ್ಬ್ ಬಗ್ಗೆ ನೋಡ್ಕೊಂಡಿದ್ದೀವಿ, ಪ್ರನೌನ್ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಮತ್ತೆ ಮುಂದೆ ಹೋಗಿ ಅದರ ಬಗ್ಗೆನೂ ಹೆಚ್ಚು ತಿಳ್ಕೊತೀವಿ. ಈಗೇನಂದರೆ ಅಡ್ಜೆಕ್ಟಿವ್ ಅಂದರೆ ಕನ್ನಡದಲ್ಲಿ ನಾಮ ವಿಶೇಷಣ ಅಂತ. ಸ್ನೇಹಿತರೆ, ಈಗಾಗಲೇ ನಾನು ನೌನು ವರ್ಬು ಪ್ರನೌನ್ ಬಗ್ಗೆ ಹಿಂದೆ ಕ್ಲಾಸ್ ಮಾಡಿದ್ದೀನಿ. ನನ್ನ ವೆಬ್ಸೈಟಿಗೆ ಹೋಗಿ ಯೂಟ್ಯೂಬ್ ಚಾನಲಿಗೆ ಹೋದ ನಂತರ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಸಿಗುತ್ತೆ. ಆ ಪ್ಲೇ ಲಿಸ್ಟನ್ನು ಹೊಡೆದಾಗ ಅಲ್ಲಿ 1, 2, 3, 4 ಅಂತ ವಿಡಿಯೋಸ್ ಬರ್ತವೆ. ಅಲ್ಲಿ ಆ ವಿಡಿಯೋಸನ್ನು ನೋಡ್ಕೊಂಡು ಬಂದರೆ ಈ ಕ್ಲಾಸ್ ತುಂಬ ಈಸಿ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ತಾ ಈ ಕ್ಲಾಸಿಗೆ ಬನ್ನಿ. ಹಾಗಾದರೆ ನೋಡಿ, ಅಡ್ಜೆಕ್ಟಿವ್ ಅಂದರೆ ಕನ್ನಡದಲ್ಲಿ ಏನು ಅಂತ ಹೇಳಿದೆ, ನಾಮ ವಿಶೇಷಣ ಅಂತ ಹೇಳಿದೆ. ಇದು ಬಂದರೆ ಇದರ ಕೆಲಸ ಏನಪ್ಪ ಅಂದರೆ, ಇಲ್ಲೊಂದು ವಾಕ್ಯ ಬರ್ತಿದ್ದೀನಿ ನೋಡಿ, ಅರ್ಥ ಆಗುತ್ತೆ. ಅಡ್ಜೆಕ್ಟಿವ್ ಈಸ್ ಎ ವರ್ಡ್, ಅದೊಂದು ಶಬ್ದ. ಅಡ್ಜೆಕ್ಟಿವ್ ಅನ್ನೋದು ಒಂದು ಶಬ್ದ ದ್ಯಾಟ್ ಡಿಸ್ಕ್ರೈಬ್ ಆರ್ ಕ್ವಾಲಿಫೈಸ್ ನೌನ್ ಆರ್ ಪ್ರನೌನ್ ಅಂತಿದೆ. ಅದು ವಾಕ್ಯದಲ್ಲಿ ಬಂದರೆ ನೌನ್ ಮತ್ತು ಪ್ರನೌನನ್ನು ಹೊಗಳೋದು ಅಥವಾ ತೆಗಳೋದು ಕೆಲಸ ಯಾರು ಮಾಡ್ತಾರೆ ಗ್ರಾಮರಲ್ಲಿ ಅಂದರೆ ಅಡ್ಜೆಕ್ಟಿವ್ ಕೊಟ್ಟಿದ್ದೀವಿ. ನೋಡಪ್ಪ, ನೀನು ವಾಕ್ಯದಲ್ಲಿ ಬಂದರೆ ನೌನನ್ನು ಅಥವಾ ಪ್ರನೌನನ್ನು ಏನು ಮಾಡಬೇಕು? ಹೊಗಳಬೇಕು ಅಥವಾ ತೆಗಳ್ಬೇಕು. ಇದು ನಿನ್ನ ಕೆಲಸ. ಹಾಗಾದರೆ ವಾಕ್ಯದಲ್ಲಿ ನೀನು ಬರ್ತೀಯ. ಈ ಒಂದು ವಾಕ್ಯದಲ್ಲಿ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಾಗಿದೆ. ಈ ವಾಕ್ಯದಲ್ಲಿ ಮತ್ತೆ ಯಾರು ಬರ್ತಾರೆ? ಅಡ್ಜೆಕ್ಟಿವ್ನು ಬರುತ್ತೆ. ಅದು ಮತ್ತೆ ಬಂದರೆ ಯಾವ್ದಕ್ಕಿಂತ ಮುಂಚೆ ಬರಬೇಕಂದ್ರೆ ನೌನ್ ಮತ್ತು ಪ್ರನೌನ್ಗಿಂತ ಮುಂಚೆ ಬರಬೇಕು, ಇಲ್ಲ ನೌನ್ ನಂತರ ಪ್ರನೌನ್ ನಂತರ ಬರಬೇಕು ಅನ್ನೋದು ಈಗ ಮುಂದೆ ಗುರ್ತಾಕೊಂಡು ಹೋಗುತ್ತೆ. ಈಗ ನೋಡಿ ಈ ವಾಕ್ಯನ, ಮೋಹನ್ ಬಾಟ್ ಎ ನೈಸ್ ಬ್ಯಾಗ್ ಅಂತಿದೆ. ಹಾಗಾದ್ರೆ ಬಾಟ್ ಏನಾಯ್ತು? ವರ್ಬ್ ಆಯಿತು, ಸರಿನಾ? ಮೋಹನ್ ಏನಾಯ್ತು? ಸಬ್ಜೆಕ್ಟ್ ಆಯಿತು. ಮೋಹನ್ ಬಾಟ್ ವಾಟ್? ಬ್ಯಾಗ್ ಏನಾಯ್ತು? ಆಬ್ಜೆಕ್ಟ್ ಆಯಿತು. ಹಾಗಾದ್ರೆ ಏನಾಯಿತು? ಆರ್ಟಿಕಲ್ ಆಯಿತು. ನೋಡಿ ಸ್ನೇಹಿತರೆ, ನಾನು ಈಗಾಗಲೇ ಸಬ್ಜೆಕ್ಟು ವರ್ಬ್ ಕಂಡಿಡೋದ್ರ ಬಗ್ಗೆ ಲಾಸ್ಟ್ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. ದಯವಿಟ್ಟು ಆ ಕ್ಲಾಸನ್ನು ನೋಡ್ಕೊಂಡು ಬನ್ನಿ, ಅಂದ್ರೆ ಅರ್ಥ ಆಗುತ್ತೆ. ಈಗ ಬ್ಯಾಗ್ ಇದೆ. ಎಂಥ ಬ್ಯಾಗು? ನೈಸ್ ಬ್ಯಾಗ್. ಯಾರನ್ನು ಹೊಗಳ್ತಾ ಇದೆ? ಬ್ಯಾಗನ್ನು ಹೊಗಳ್ತಾ ಇದೆ. ಬ್ಯಾಗ್ ಏನು? ಆಬ್ಜೆಕ್ಟ್ ಅಂದ್ರೆ ಏನು? ನೌನು. ಹಾಗಾದ್ರೆ ನಮಗೇನು ಹೇಳುತ್ತೆ? ನೌನ್ ಮತ್ತು ಪ್ರನೌನನ್ನು ಹೊಗಳುವಂಥ ಶಬ್ದಗಳೇನಾಗಿರ್ತಾವಂದ್ರೆ ಅಡ್ಜೆಕ್ಟಿವ್ ಆಗಿರುತ್ತೆ ಇಂಗ್ಲಿಷ್ ಗ್ರಾಮರಲ್ಲಿ. ಹಾಗಾದ್ರೆ ಇದು ಒಂದೇನಾ ನೈಸು? ಬಹಳಷ್ಟು ಶಬ್ದಗಳಿದ್ದಾವೆ ಇಂಗ್ಲೀಷಲ್ಲಿ. ಅಡ್ಜೆಕ್ಟಿವ್ ಆಗಿ ಬಹಳಷ್ಟು ಶಬ್ದಗಳಿದ್ದಾವೆ, ನಾವು ತಿಳ್ಕೊಂಡು ಹೋಗ್ಬೇಕು ಅಷ್ಟೇ. ಹಾಗಾದ್ರೆ ನೈಸ್. ಈಗ ಇದ್ರ ಬದಲಿನೇ ಸ್ಮಾಲ್ ಅಂತ ಬರಿಬಹುದಾ ನಾವು? ನೋಡಿ, ಮೋಹನ್ ಬಾಟ್ ಎ ಸ್ಮಾಲ್ ಬ್ಯಾಗ್. ಎಂಥ ಬ್ಯಾಗು? ಸ್ಮಾಲ್ ಬ್ಯಾಗ್. ಹಿಂಗೂ ಹೇಳ್ಬೋದು. ಹಾಗಾದ್ರೆ ಬಿಗ್ ಅಂತ ಹೇಳ್ಬೋದಾ? ಸರಿ, ಬಿಗ್ ಅಂತಲೂ ಹೇಳ್ಬೋದು. ಮೋಹನ್ ಬಾಟ್ ಎ ಬಿಗ್ ಬ್ಯಾಗ್. ಬಟ್ ನೌನನ್ನು ಮತ್ತು ಪ್ರನೌನನ್ನು ಹೊಗಳುವಂಥ ಶಬ್ದಗಳನ್ನು ಏನಂತೀವಿ ಅಂದರೆ ಅಡ್ಜೆಕ್ಟಿವ್ ಅನ್ನೋದು ಗೊತ್ತಾಯ್ತು. ಇದು ಶಬ್ದ ಯಾರನ್ನು ಹೊಗಳ್ತಾ ಇದೆ? ಬ್ಯಾಗ್ ಅನ್ನು ಹೊಗಳ್ತಾ ಇದೆ. ಇದು ಶಬ್ದ ಯಾರನ್ನು ಹೊಗಳ್ತಾ ಇದೆ? ಬ್ಯಾಗ್ ಅನ್ನು ಹೊಗಳ್ತಾ ಇದೆ ಅಂತ. ಈಗ ನೋಡಿ ಈ ವಾಕ್ಯದಲ್ಲಿ, ಅಂಜಲಿ ಮ್ಯಾರಿಡ್ ಎ ರಿಚ್ ಮ್ಯಾನ್. ಅಂಜಲಿ ಮ್ಯಾರಿಡ್ ಎ ರಿಚ್ ಮ್ಯಾನ್ ಅಂತಿದೆ. ಹಾಗಾದ್ರೆ ಮ್ಯಾರಿಡ್ ಏನಾಯ್ತು? ವರ್ಬ್ ಆಯಿತು. ಹೂ ಮ್ಯಾರಿಡ್? ಅಂಜಲಿ, ಸಬ್ಜೆಕ್ಟ್ ಆಯಿತು. ಅಂಜಲಿ ಮ್ಯಾರಿಡ್ ಹೂಮ್ ಮ್ಯಾನ್ ಅಂತಿದೆ. ಹಾಗಾದ್ರೆ ಎಂಥ ಮನುಷ್ಯ? ರಿಚ್ ಮ್ಯಾನ್. ಹೊಗಳ್ತಾ ಇದೆಯಾ? ರಿಚ್ ಮ್ಯಾನ್. ಹಾಗಾದ್ರೆ ಇದೇನಾಯ್ತು? ಅಡ್ಜೆಕ್ಟಿವ್ ಆಯಿತು. ಇದೇನಾಯ್ತು? ಅಡ್ಜೆಕ್ಟಿವ್ ಆಯಿತು, ಸರಿನಾ? ಹಾಗಾದ್ರೆ ಮ್ಯಾನ್ ಏನಾಯ್ತು? ಅಬ್ಜೆಕ್ಟ್ ಅಂದ್ರೆ ಯಾರನ್ನು? ನೌನು. ಯಾವ್ದಾದ್ರು ಅಬ್ಜೆಕ್ಟು, ವರ್ಬದ ಅಬ್ಜೆಕ್ಟು. ಈ ಥರ ನಮಗೆ ಗುರ್ತಾಗುತ್ತೆ ಸ್ನೇಹಿತರೆ. ಹಾಗಾದರೆ ರಿಚ್ ಮ್ಯಾನ್ ಮತ್ತೆ ಬರಿಬೋದು. ಪುವರ್ ಮ್ಯಾನ್, ಬ್ಲ್ಯಾಂಡ್ ಮ್ಯಾನ್, ಗುಡ್ ಮ್ಯಾನ್,
ಎಷ್ಟು ಬೇಕಾದರೂ ಬರಿಬೋದು, ಭಾಳಷ್ಟು ಶಬ್ದಗಳು ಇರ್ತವೆ. ಆ ಶಬ್ದಗಳು ಏನಾಗಿರ್ತಾವೆ ಅಂದರೆ ಅಡ್ಜೆಕ್ಟಿವ್ ಆಗಿರುತ್ತೆ, ನೌನ್ ಮತ್ತು ಪ್ರನೌನ್ನ ಹೋಗಲಿಕ್ಕೆ. ಈ ವಾಕ್ಯದಲ್ಲಿ ನೋಡಿ, ಹಿ ಸಬ್ಜೆಕ್ಟ್ ಆಯ್ತಾ, ಈಸ್ ಲಿಂಕಿಂಗ್ ವರ್ಬ, ಗುಡ್ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ನಾ ಹೇಳಿದೆ ಸ್ನೇಹಿತರೆ, ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಕೂಡ ಅಡ್ಜೆಕ್ಟಿವ್ ಕೆಲಸ ಮಾಡುತ್ತೆ ಅಂತ. ಹಾಗಾದ್ರೆ ಗುಡ್ ಏನು ಅಡ್ಜೆಕ್ಟಿವ್. ನೋಡಿ, ಒಂದೇ ಅಡ್ಜೆಕ್ಟಿವ್ ಬರುವಂಥ ಜಾಗ ಗ್ರಾಮರ್ದಲ್ಲಿ ಒಂದೇ ಪ್ಲೇಸಲ್ಲಿ ಕೊಟ್ಟಿದ್ದೀವಿ. ಬಂದರೆ ನೌನ್ಗಿಂತ ಮುಂಚೆ ಬರಬೇಕು, ಅಂತ ಹೇಳಿರ್ತೀವಿ ನಾವು ಗ್ರಾಮರ್ದಲ್ಲಿ. ಅಡ್ಜೆಕ್ಟಿವ್ ಒಂದು ಕೆಲಸ ಕೊಟ್ಟಿದ್ದೀವಿ. ಅಕಸ್ಮಾತ್ ಒಂದೇ ಅಡ್ಜೆಕ್ಟಿವ್ ಬಂತಂದರೆ, ಸಪ್ರೇಟಾಗಿ ಬಂದಂದರೆ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಜಾಗದಲ್ಲಿ ಬರುತ್ತೆ. ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಕೆಲಸ ಯಾರ್ಯಾರು ಮಾಡ್ತಾರಂದ್ರೆ ನೌನು, ಪ್ರನೌನು, ಅಡ್ಜೆಕ್ಟಿವ್ ಅನ್ನೋದು ಗುರ್ತಿತ್ತು. ಇದನ್ನೇ ಏನಂತಾರಂದ್ರೆ, ನೌನ್ಗಿಂತ ಮುಂಚೆ ಯೂಸ್ ಆಗೋದನ್ನ ಆಟ್ರಿಬ್ಯೂಟಿವ್ ಯೂಸ್ ಅಂತಾರೆ. ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಜಾಗದಲ್ಲಿ ಯೂಸ್ ಆಗೋದನ್ನ ಪ್ರೆಡಿಕೇಟಿವ್ ಯೂಸ್ ಅಂತ ಕರೀತಾರೆ. ಆಟ್ರಿಬ್ಯೂಟಿವ್ ಯೂಸ್, ಪ್ರೆಡಿಕೇಟಿವ್ ಯೂಸ್ ಅಂತ ಅಡ್ಜೆಕ್ಟಿವ್ದು. ಹಾಗಾದ್ರೆ ಗುಡ್ ಜಾಗದಲ್ಲಿ ನೋಡಿ, he is a wise, he is a smart, he is a bad, he is a intelligent, he is a handsome, he is a rich, ಎಕ್ಸೆಟ್ರಾ. ಬಹಳಷ್ಟು ಶಬ್ದಗಳನ್ನು ಜೋಡಿಸಿ ಅದು ಯಾರನ್ನು ಹೊಗಳುತ್ತಂದ್ರೆ ಪ್ರನೌನ್ ಅನ್ನು ಹೊಗಳುತ್ತೆ. ಗುಡ್ ಯಾರಿದ್ದಾರೆ, ಹಿ ಇದ್ದಾರೆ. ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಏನು, ಸಬ್ಜೆಕ್ಟ್ ಬಗ್ಗೆ ಕಾಂಪ್ಲಿಮೆಂಟ್ ಮಾಡುತ್ತೆ ಅನ್ನೋದು ಹಿಂದಿನ ಕ್ಲಾಸಲ್ಲಿ ನಾವು ನೋಡಿದ್ದೀವಿ. ಹಾಗಾದರೆ ಹಿ ಏನು ಪ್ರನೌನು. ಹಾಗಾದರೆ ನಿಮಗೆ ಅಡ್ಜೆಕ್ಟಿವ್ ಏನು ಮಾಡುತ್ತೆ, ನೌನು ಮತ್ತು ಪ್ರನೌನನ್ನು ಹೊಗಳೋ ಕೆಲಸ ಮಾಡುತ್ತೆ. ಹಾಗಾದರೆ ಹೊಗಳೋದು ಅಥವಾ ತೆಗೊಳ್ಳೋದು ಮಾಡುತ್ತೆ ಅಂದರೆ ಇವು 2-3 ವಾಕ್ಯದಲ್ಲಿ ನಮಗೆ ಗುರುತಾಯ್ತು. ಅಡ್ಜೆಕ್ಟಿವ್ ಅನ್ನೋದು ಒಂದು ಶಬ್ದ ಆಗಿರುತ್ತೆ. ಆ ಶಬ್ದ ವಾಕ್ಯದಲ್ಲಿ ಬಂದರೆ ನೌನ್ ಮತ್ತು ಪ್ರನೌನನ್ನು ಹೊಗಳೋದು ಅಥವಾ ತೆಗೊಳ್ಳೋದು ಕೆಲಸ ಮಾಡುತ್ತೆ ಅನ್ನೋದು. ಸರಿನಾ? ಅದಕ್ಕೆ ನಾನು ಇಂಗ್ಲೀಷಲ್ಲಿ ಭಾಳಷ್ಟು ಶಬ್ದಗಳಿರ್ತವೆ. ಆ ಶಬ್ದಗಳನ್ನು ನಾವು 8 ರೀತಿ ಡಿವೈಡ್ ಮಾಡ್ಕೊಂಡಿರ್ತೀವಿ. ಆ ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿವಿ ಅಂದರೆ ನಮಗೆ ಇಂಗ್ಲೀಷ್ ಈಸಿ ಆಗುತ್ತೆ. ಅದಕ್ಕೆ ಇಂಗ್ಲೀಷು ಈಸಿ ಆಗಬೇಕಂದ್ರೆ ನಮ್ಗೆ ಪಾರ್ಟ್ಸ್ ಆಫ್ ಸ್ಪೀಚು ಚೆನ್ನಾಗಿ ಅರ್ಥ ಆಗಬೇಕು ಅಂತ. ಸರಿನಾ? ಹಾಗಾದರೆ ಸ್ನೇಹಿತರೆ, ಇಲ್ಲೊಂದು ವಾಕ್ಯ ಬರೆದಿದ್ದೀನಿ ನೋಡಿ. ಸರಿನಾ? ಇಲ್ಲೊಂದು ವಾಕ್ಯ ಬರೆದಿದ್ದೀನಿ ನೋಡಿ. ಈಗ ನಿಮಗೆ ಗುರ್ತಾಗಿದೆ, ನೌನ್ ಮತ್ತು ಪ್ರನೌನನ್ನು ಹೊಗಳೋದು ಅನ್ನೋದು ಗುರ್ತಿತ್ತು. ಈಗ 2ನೇ ಸ್ಟೆಪ್ಪು, ಅಡ್ಜೆಕ್ಟಿವ್ ಅನ್ನೋದು ಯಾವ ಥರ ರೆಡಿ ಆಗುತ್ತೆ, ಯಾವ ಥರ ಇರುತ್ತೆ ಅನ್ನೋದನ್ನು ನೋಡ್ಕೊಂಡು ಹೋಗೋದು. ಅಜಯ್ ಇಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಅಜಯ್ ಏನಿದ್ದಾನೆ ಅತ್ಯಂತ ಎತ್ತರವಾಗಿರುವ ಹುಡುಗ. ಯಾರಲ್ಲಿ? ನಮ್ಮ ಕ್ಲಾಸಲ್ಲಿ ಅಂತಿದೆ. ಹಾಗಾದ್ರೆ ಈಸ್ ಏನು ಲಿಂಕಿಂಗ್ ವರ್ಬೋಸ್, ಅಜಯ್ ಏನು ಸಬ್ಜೆಕ್ಟು, ಅಜಯ್ ಟಾಲೆಸ್ಟ್ ಇದು ಅಡ್ಜೆಕ್ಟಿವ್. ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಮುಂಚೆ ಆರ್ಟಿಕಲ್ ಯೂಸ್ ಆಗುತ್ತೆ. ಬಾಯ್ ಏನು ನೌನು. ನೋಡಿ ಈಗ ಹೇಳ್ತೀನಿ, ಬಾಯ್ ಏನು ನೌನು. ಏನು ಕೆಲಸ ಮಾಡ್ತಾ ಇದೆ? ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ಇನ್ನೇನು ಪ್ರಿಪೋಸಿಷನ್. ಪ್ರಿಪೋಸಿಷನ್ ಆದಮೇಲೆ ಏನು ಬಂದಿದೆ? ಪ್ರಿಪೋಸಿಷನ್ ಆಬ್ಜೆಕ್ಟ್ ಬಂದಿದೆ. ಕ್ಲಾಸ್ ಪ್ರಿಪೋಸಿಷನ್ ಆಬ್ಜೆಕ್ಟ್ ಆಯಿತು. ಹಾಗಾದರೆ ಇಲ್ಲಿ ನೋಡಿ, ಸ್ವಲ್ಪ ಲಕ್ಷ ಕೊಡಿ. ಇಲ್ಲಿ ಬಂದಿದೆ ಅಲ್ಲ, 2 ಶಬ್ದ ಬಂದಿದೆ. ಸರ್, ಟಾಲೆಸ್ಟ್ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಕೆಲಸ ಮಾಡ್ತಾ ಇದೆಯಾ ಅಥವಾ ಬಾಯ್ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಕೆಲಸ ಮಾಡ್ತಾ ಇದೆಯಾ ಅಂತ ನಾವು ಲಕ್ಷ ಕೊಟ್ಟು ನೋಡಿದಾಗ ಆ್ಯಕ್ಚುಲಿ 2 ಕೂಡಿನೇ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಕೆಲಸ ಮಾಡ್ತಾ ಇದೆ. 2 ಕೂಡಿದ್ರೇ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಕೆಲಸ ಮಾಡ್ತಾ ಇದೆ. ಆದರೆ ಟಾಲೆಸ್ಟ್ ಏನಂದರೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅಡ್ಜೆಕ್ಟಿವ್, ಬಾಯ್ ಏನಂದರೆ ನೌನು. ಹಾಗಾದರೆ ಈ ನೌನ್ ಇಲ್ಲಿ ಏನು ಕೆಲಸ ಮಾಡ್ತಾ ಇದೆ? ಹಾಗಾದರೆ ಈ ನೌನ್ ಏನು ಕೆಲಸ ಮಾಡ್ತಾ ಇದೆ? ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ. ಹಾಗಾದರೆ ಟಾಲೆಸ್ಟ್ ಏನು ಕೆಲಸ ಮಾಡ್ತಾ ಇದೆ? ಬಾಯನ್ನು ಹೊಗಳ್ತಾ ಇದೆ. ಎಂಥ ಹುಡುಗ, ಅದರ ಗುಣ ಬಗ್ಗೆ ಹೇಳ್ತಾ ಇದೆ. ಎಂಥ ಹುಡುಗ? ಅತ್ಯಂತ ಎತ್ತರವಾದ ಹುಡುಗ ಅಂತ. ಹಾಗಾದರೆ ಅಡ್ಜೆಕ್ಟಿವ್ ಆಯಿತು. ನಾನು ಹೇಳಿದ್ದೀನಿ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಮಾಡೋದು ಅಡ್ಜೆಕ್ಟಿವ್ ಬರುತ್ತೆ. ಒಂದೇ ಒಂದು ಅಡ್ಜೆಕ್ಟಿವ್ ಬಂದಿದ್ರೆ ಮಾತ್ರ ಅದನ್ನು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅನ್ಬೋದು. ಇಲ್ಲಿ ಏನಾಗುತ್ತೆ ಸ್ನೇಹಿತರೆ ಅಂದರೆ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಹಾಗಾದರೆ ಇಲ್ಲಿ ಟಾಲೆಸ್ಟ್ ಅಂತಿದೆ, ಇಲ್ಲಿ ರಿಚ್ ಅಂತಿದೆ, ನೈಸ್ ಅಂತಿದೆ. ಇಲ್ಲೊಂದು ವಾಕ್ಯ ಬರೆದಿದ್ದೀನಿ ನೋಡಿ, ಸೀತಾ ಈಸ್ ಮೋರ್ ಬ್ಯೂಟಿಫುಲ್ ದೆನ್ ಗೀತಾ ಅಂತಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಮೋರ್ ಬ್ಯೂಟಿಫುಲ್ ದೆನ್ ಗೀತಾ ಅಂತಿದೆ. ಇದು ಸೀತಾ ಸಬ್ಜೆಕ್ಟ್ ಆಯಿತು, ವರ್ಬ್ ಆಯಿತು, ಬ್ಯೂಟಿಫುಲ್ ಅಡ್ಜೆಕ್ಟಿವ್ ಆಯಿತು, ದೆನ್ ಪ್ರಿಪೋಸಿಷನ್ ಆಯಿತು, ಪ್ರಿಪೋಸಿಷನ್ ಆದಮೇಲೆ ಪ್ರಿಪೋಸಿಷನ್ ಆಬ್ಜೆಕ್ಟ್ ಆಯಿತು. ಹಾಗಾದರೆ ಮೋರ್ ಏನಾಯಿತು ಅಂದರೆ ಎರಡು ವರ್ಬ್ ಆಯಿತು. ಮುಂದೆ ಕಲಿತೀವಿ ಸ್ನೇಹಿತರೆ. ಮೋರ್ ಏನಾಯಿತು ಅಂದರೆ ಎರಡು ವರ್ಬ್ ಆಯಿತು. 1 ನಿಮಿಷ ಸ್ನೇಹಿತರೆ. ಸರಿ, ಬನ್ನಿ ಸ್ನೇಹಿತರೆ. ಸೀತಾ ಈಸ್ ಮೋರ್ ಬ್ಯೂಟಿಫುಲ್ ದೆನ್ ಗೀತಾ. ಸೀತಾ ಏನಾಯಿತು? ಸಬ್ಜೆಕ್ಟ್ ಆಯಿತು, ಈಸು ವರ್ಬ್ ಆಯಿತು, ಮೋರ್ ಅಡ್ವರ್ಬ್ ಆಯಿತು, ಬ್ಯೂಟಿಫುಲ್ ಅಡ್ಜೆಕ್ಟಿವ್ ಆಯಿತು, ದೆನ್ ಪ್ರಿಪೋಸಿಷನ್ ಆಗುತ್ತೆ, ಕಂಜಂಕ್ಷನ್ ಆಗುತ್ತೆ. ಇಲ್ಲಿ ಏನಾಯ್ತು ಅಂದರೆ ಕಂಜಂಕ್ಷನ್ ಆಯಿತು. ಗೀತಾ ಏನಾಯ್ತು ಅಂದರೆ ಸಬ್ಜೆಕ್ಟ್ ಆಯಿತು ಮತ್ತೆ. ಯಾಕಂದರೆ
ಸಬ್ಜೆಕ್ಟ್ ಮಧ್ಯೆ ಹೋಲಿಕೆ ಮಾಡಬೇಕಾಗತ್ತೆ. ಸಬ್ಜೆಕ್ಟ್ ಅಂದರೆ ಇದಕ್ಕೆ ವರ್ಬ್ ಏನು ಅಂದರೆ ಈಸು ಅಂಡರ್ಸ್ಟುಡ್ ಇರುತ್ತೆ, ಅದ್ರ ಮುಂದೆ ಹೋಗಬಾರ್ದು ಅನ್ನೋದು ಕಾರಣಕ್ಕೆ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಿಟ್ಟಿದೆ ಅಂತ. ಈಗ ಬಿಟ್ಬಿಡೋಣ. ಗೀತಾ ಏನಾಗುತ್ತೆ ಅಂದರೆ ಸಬ್ಜೆಕ್ಟ್ ಆಗುತ್ತೆ ಈಸು, ಅದ್ರ ಮುಂದೆ ಸಬ್ಜೆಕ್ಟ್ ಆಗುತ್ತೆ, ಈಸ್ ಏನಿರುತ್ತೆ ಅಂದರೆ ಅಂಡರ್ಸ್ಟುಡ್ ಇರುತ್ತೆ ಅಂತ. ಸರಿನಾ? ಸೀತಾ ಏನಿದ್ದಾಳೆ ಗೀತಾಕ್ಕಿಂತ ಸುಂದರವಾಗಿದ್ದಾಳೆ ಅಂತ ನೋಡಿದ್ದೀವಿ. ಹಾಗಾದರೆ ಸ್ನೇಹಿತರೆ, ಇಲ್ಲಿ ಲಕ್ಷ್ಯ ಕೊಡೋದೇನೆಂದರೆ ಇಲ್ಲಿ ಟಾಲೆಸ್ಟ್ ಯೂಸ್ ಮಾಡ್ತಾ ಇದ್ದೀವಿ, ಇಲ್ಲಿ ಗುಡ್ ಯೂಸ್ ಮಾಡ್ತಾ ಇದ್ದೀವಿ, ಇಲ್ಲಿ ಮೋರ್ ಬ್ಯೂಟಿಫುಲ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಇವೆಲ್ಲ ಯಾಕೆ ಬರ್ತಾ ಇದೆ ವಾಕ್ಯದಲ್ಲಿ ಅಂದರೆ ಅಡ್ಜೆಕ್ಟಿವ್ಗಳಿಗೆ ನಾವು ಹಿಂಗೆ ವರ್ಬದು ಫಾರ್ಮ್ ಮಾಡ್ತೀವಲ್ಲ, V1 ಪ್ರೆಸೆಂಟ್ ವರ್ಬು ಪಾಸ್ಟ್ ವರ್ಬ್ ಅಂತ, ಅದೇ ಥರ ಅಡ್ಜೆಕ್ಟಿವ್ದು ಏನಿರುತ್ತೆ ಅಂದರೆ ಪಾಸಿಟಿವ್, ಕಂಪೇರಿಟಿವ್, ಸೂಪರ್ಲೇಟಿವ್ ಡಿಗ್ರಿ ಅಂತ ಡಿಗ್ರೀಸ್ ಇರುತ್ತೆ. ಕಂಪೇರಿಟಿವ್ ಡಿಗ್ರಿ, ಪಾಸಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಅಂತ. ಪಾಸಿಟಿವ್ ಡಿಗ್ರಿ, ಕಂಪೇರಿಟಿವ್ ಡಿಗ್ರಿ, ಆಮೇಲೆ ಸೂಪರ್ಲೇಟಿವ್ ಡಿಗ್ರಿ ಅಂತ ಡಿವೈಡ್ ಮಾಡ್ಕೊಂಡಿರ್ತೀವಿ. ಯಾಕಂದರೆ ಒಬ್ಬರಿಂದ ಒಬ್ಬರು ಚೆನ್ನಾಗಿದ್ದಾರೆ, ದಪ್ಪ ಇದ್ದಾರೆ, ಹೈಟ್ ಇದ್ದಾರೆ, ಉದ್ದ ಇದ್ದಾರೆ ಅಂತ ಹೇಳಲಿಕ್ಕೆ, ಟಾಲ್ ಇದ್ದಾರೆ ಅಂತ, ಉದ್ದ ಇದ್ದಾರೆ ಅಂತ ಹೇಳಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ಅಡ್ಜೆಕ್ಟಿವ್ ಬೇಕು. ನಾವು ಮತ್ತು ಪ್ರೊನೌನ್ ಹೊಗಳಲಿಕ್ಕೆ ಏನು ಬೇಕೋ ಅಡ್ಜೆಕ್ಟಿವ್ ಬೇಕಾಗುತ್ತೆ. ಆ ಅಡ್ಜೆಕ್ಟಿವ್ನ ಒಬ್ಬರಿಂದ ಪಾಸಿಟಿವಲ್ಲಿ ಹೇಳಬೇಕು, ಕಂಪೇರಿಟಿವ್ ಹೇಳಬೇಕು, ಸೂಪರ್ಲೇಟಿವ್ ಹೇಳಬೇಕಂದ್ರೆ ನಮಗೆ ಅದನ್ನು ಡಿವೈಡ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಪಾಸಿಟಿವಲ್ಲಿ ಇರುವಂಥ ಶಬ್ದಗಳು ಇಲ್ಲ ಶಬ್ದಗಳಂದರೆ ಅಡ್ಜೆಕ್ಟಿವ್. ಈ ಅಡ್ಜೆಕ್ಟಿವ್ಗೆ ER ಸೇರಿಸೋದ್ರಿಂದ ಕಂಪೇರಿಟಿವ್ ಡಿಗ್ರಿ ಆಗುತ್ತೆ. ನೋಡಿ, ಟಾಲ್ ಅನ್ನೋದು ಒಂದು ಅಡ್ಜೆಕ್ಟಿವ್ ಇದೆ, ಇದನ್ನು ER ಸೇರಿಸೋದ್ರಿಂದ ಕಂಪೇರಿಟಿವ್ ಡಿಗ್ರಿ ಇತ್ತು. ಯಾವ ಡಿಗ್ರಿ ಇತ್ತು? ಕಂಪೇರಿಟಿವ್. ಅದನ್ನೇ EST ಸೇರಿಸೋದ್ರಿಂದ ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ. ನೋಡಿ, ಓಲ್ಡರ್, ಓಲ್ಡೆಸ್ಟ್ ಅಂತ ಇದೆ. ಹಾಗಾದರೆ ER ಇರೋದು ಕಂಪೇರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಅಂದರೆ ಎಷ್ಟು. ಈ ವಾಕ್ಯ ಸೂಪರ್ಲೇಟಿವ್ ಡಿಗ್ರಿ ವಾಕ್ಯ ಇದು ಸೂಪರ್ಲೇಟಿವ್ ಡಿಗ್ರಿ ವಾಕ್ಯ ಇದು. ಹಾಗಾದರೆ ನೋಡಿ, ಟಾಲೆಸ್ಟ್ ಅಂತ ಬಂದಿದೆಯಾ, ಹಾಗಾದರೆ ಇದು ಸೂಪರ್ಲೇಟಿವ್. ಇದನ್ನೇ ಪಾಸಿಟಿವ್ ಡಿಗ್ರಿ ಬಂದಿತ್ತಂದರೆ ಇದು ಪಾಸಿಟಿವ್ ವಾಕ್ಯ ಅಂತ ಹೇಳ್ಬೋದು ನಾವು. ಹಾಗಾದರೆ ಈಗ ಟಾಲೆಸ್ಟ್ ಸೂಪರ್ಲೇಟಿವ್ ಆಯಿತಾ. ಕಂಪೇರಿಟಿವ್ ಇಲ್ಲಿ ಬಂದಿದೆ ನೋಡಿ ಸ್ನೇಹಿತರೆ, ಸೀತಾ ಈಸ್ ಮೋರ್ ಬ್ಯೂಟಿಫುಲ್ ದೆನ್ ಗೀತಾ ಅಂತ. ಇಲ್ಲಿ ನೋಡಿ ER ಬಂದಿದೆಯಾ, ಅದಕ್ಕೆ ಇಲ್ಲಿ ಮೋರ್ ಯೂಸ್ ಮಾಡ್ಕೊಂಡಿದ್ದೀವಿ. ಈಗ ಗೊತ್ತಾಗತ್ತೆ ಮುಂದೋದಾಗ. ಹಾಗಾದರೆ ಬಿಗ್ ಇಲ್ಲಿ ಬಂದಿದೆ ನೋಡಿ ಸ್ನೇಹಿತರೆ, ಯಾವ ಶಬ್ದ, ಯಾವ ಅಡ್ಜೆಕ್ಟಿವ್ ಹಿಂದ್ಗಡೆ ಓವೆಲ್ ಇರುತ್ತೆ ನೋಡಿ, ಓವೆಲ್ ಇರುತ್ತೆ, ಆ ಶಬ್ದನ ಕಂಪೇರಿಟಿವ್ ಡಿಗ್ರಿ ಮಾಡಬೇಕಾದ್ರೆ ಡಬಲ್ ಸತಿ ಬರೆದು ER ಹಚ್ಚಬೇಕು, ಡಬಲ್ ಸತಿ ಬರೆದು ES ಹಚ್ಚಬೇಕು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ. ಅದೇ ನೋಡಿ, ಓ ಇದೆಯಾ, ಓವೆಲ್ಲು ಗುರ್ತಿರ್ಬೇಕಲ್ಲ, ಕಾನ್ಸೋನೆಂಟು, ಓವೆಲ್ಲು, AEIOU ಓವೆಲ್ ಇದೆ, ಆ ಶಬ್ದಗಳು. ಇಲ್ಲಿ ನೋಡಿ, ಡಬಲ್ ಸತಿ T ಬಂದು ER, ಹಾಟೆಸ್ಟ್ ಅಂತಿದೆ. ಮತ್ತು ಯಾವ ಶಬ್ದ E ಇಂದ ಕೊನೆಗೊಂಡಿರುತ್ತಲ್ಲ ಅದನ್ನು ಹೋಗಿ ಡಬಲ್ E ಬರೆದು R ಬರಿಬಾರ್ದು, ಸಿಂಪಲ್ R ಹಚ್ಚಬೇಕು, ST ಹಚ್ಚಬೇಕು. ಸೂಪರ್ಲೇಟಿವ್ ಡಿಗ್ರಿಯಲ್ಲಿ, ಕಂಪೇರಿಟಿವ್ ಡಿಗ್ರಿಯಲ್ಲಿ ER ಹಚ್ಚಬೇಕು. ಯಾವ ಶಬ್ದ ಅಂದರೆ ಯಾವ ಅಡ್ಜೆಕ್ಟಿವ್ ವಾಯಿಂದ ಕೊನೆಗೊಂಡಿದ್ದು ಅದರ ಹಿಂದಿನ ಅಕ್ಷರ ಕಾನ್ಸೋನೆಂಟ್ ಆಗಿತ್ತಂದರೆ, ವ್ಯಂಜನ ಆಗಿತ್ತಂದರೆ ವಾಯ್ನ ತೆಗೆದು ಇದರ ಬದಲಾಗಿ ಏನು ಹಚ್ಚಬೇಕಂದ್ರೆ I ಹಚ್ಚಬೇಕು. ಇದರ ಬದಲಾಗಿ ಏನು ಹಚ್ಚಬೇಕು? I. ಹಾಗಾದ್ರೆ ನೋಡಿ, ಈಸಿಯರ್ I ಹಚ್ಚಿದ್ದೀವಿ, ಈಸಿಯೆಸ್ಟ್ I ತೆಗೆದು ES ಹಚ್ಬಿಡೋದು. ಸೇಮ್ ರೂಲ್ಸ್ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ ಸ್ನೇಹಿತರೆ. ER ಹಚ್ಚೋದ್ರಿಂದ ಕಂಪೇರಿಟಿವ್ ಡಿಗ್ರಿ ಆಗುತ್ತಾ, EST ಹಚ್ಚೋದ್ರಿಂದ ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ. ಬಹಳಷ್ಟು ಶಬ್ದಗಳಿರ್ತವೆ, ಅಡ್ಜೆಕ್ಟಿವ್ ಇರ್ತವೆ, ಅವು ಹಿಂದಿನ ಅಕ್ಷರ ಓವೆಲ್ ಇತ್ತಂದರೆ ಅದನ್ನು ಡಬಲ್ ಸತಿ ಬರೆದು ER ಹಚ್ಚಬೇಕು. ಆಮೇಲೆ EST ಹಚ್ಚಿದರೆ ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ. ಸರಿನಾ? ಮತ್ತು ಮೂರನೇ ಪಾಯಿಂಟ್ ಏನಂದರೆ, ಬಹಳಷ್ಟು ಶಬ್ದಗಳು ಅಡ್ಜೆಕ್ಟಿವ್ E ಇಂದ ಕೊನೆಗೊಂಡಿರುತ್ತೆ, ಅದಕ್ಕೆ ನಾವು ಕಂಪೇರಿಟಿವ್ ಡಿಗ್ರಿಯಲ್ಲಿ R ಹಚ್ತೀವಿ, ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ST ಹಚ್ತೀವಿ ಅಷ್ಟೇ. ಆಮೇಲೆ ವಾಯಿಂದ ಕೊನೆಗೊಂಡಿದ್ದು ಅಡ್ಜೆಕ್ಟಿವ್ ಇರ್ತವೆ ಪಾಸಿಟಿವ್ ಡಿಗ್ರಿಯಲ್ಲಿ, ಅದನ್ನು ಕಂಪೇರಿಟಿವ್ ಡಿಗ್ರಿಗೆ ಹೋಗಬೇಕಾದ್ರೆ ವಾಯಿನ ತೆಗೆದು I ಹಚ್ಚಿ ER ಹಚ್ಚಬೇಕು. ಭಾಳಷ್ಟು ಶಬ್ದಗಳನ್ನು ನೀವು ಗೂಗಲಲ್ಲಿ ಹೋಗಿ ಹೊಡೆದ್ರಂದರೆ ಭಾಳಷ್ಟು ಶಬ್ದಗಳು ನಿಮ್ಗೆ ಸಿಗುತ್ತೆ. ಇದು ಬೇಸಿಕ್ ಆಗಿ ತಿಳ್ಕೊಳ್ಳೋದು. ಹಾಗಾದರೆ ಈಸಿಯರ್ ವಾಯ್ ತೆಗೆದು ER ಹಚ್ಚಿದ್ವಿ. ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಏನು ಮಾಡಬೇಕಂದ್ರೆ IEST ಹಚ್ಚಬೇಕು. ಹಾಗಾದರೆ ಇದು ಈಸಿಯೆಸ್ಟ್ ಅಂತಿರುತ್ತೆ. ಹಾಗಾದರೆ ಮೋರ್ ದೆನ್ 2 ಸಿಲೇಬಲ್. ಈಗ ಮೋರ್ ದೆನ್ 2 ಸಿಲೇಬಲ್ ಅಂತ ಹೇಳಿದೆ. ಸಿಲೇಬಲ್ ಅಂದರೆ ಏನು? ಈಗ ಒಂದು ಶಬ್ದ ಇದೆ, ಸಿಲೇಬಲ್ ಅಂದರೆ ಇಂಗ್ಲೀಷಲ್ಲಿ ಉಚ್ಚಾರಣೆ ಅಂತ. ಮೋರ್ ದೆನ್ 2 ಸಿಲೇಬಲ್ ಅಂದರೆ 2 ಧ್ವನಿಕ್ಕಿಂತ 2 ಉಚ್ಚಾರಕ್ಕಿಂತ ಹೆಚ್ಚು ಬರುವಂಥ ಶಬ್ದಗಳು. ಈಗ ಉದಾಹರಣೆಗೆ ಇಲ್ಲಿದೆ ನೋಡಿ,
ಈಗ ನಾವು ಗುಡ್ ಒಂದೇ ಉಚ್ಚಾರದಲ್ಲಿ ಹೇಳ್ತೀವಿ. ಗುಡ್, ಸ್ಮಾಲ್, ನೈಸ್, ಬಿಗ್ ಒಂದೇ ಶಬ್ದದಲ್ಲಿ ಒಂದೇ ಉಚ್ಚಾರದಲ್ಲಿ ಹೇಳ್ತೀವ. ಹಿಂಗೆ ಅಡ್ಜೆಕ್ಟಿವ್ ಇರುತ್ತೆ, 2 ಉಚ್ಚಾರದಲ್ಲಿ 3 ಉಚ್ಚಾರದಲ್ಲಿ ಹೇಳುವಂಥ ಶಬ್ದಗಳು. ಆ ಶಬ್ದಗಳನ್ನು ಏನಂದರೆ ಮೋರ್ ದೆನ್ 2 ಸಿಲೆಬಲ್, ಅದನ್ನೇ ಉಚ್ಚಾರನೆ ಏನಂತೀವಿ, ಸಿಲೆಬಲ್ ಅಂತೀವಿ. 2ಕ್ಕಿಂತ ಹೆಚ್ಚು ಸಿಲೆಬಲ್ ಇರುವುದು ಅಂದರೆ ಉಚ್ಚಾರ ಇರುವಂಥ ಶಬ್ದಗಳಿಗೆ ಏನು ಮಾಡಬೇಕು, ಕಂಪೇರಿಟಿವ್ ಡಿಗ್ರಿಯಲ್ಲಿ ಮೋರ್ ಹಚ್ಚಬೇಕು, ಆಮೇಲೆ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಮೋಸ್ಟ್ ಹಚ್ಚಬೇಕು. ಈಗ ಉದಾಹರಣೆಗೆ ಗೊತ್ತಾಗತ್ತೆ. ಈಗ ನೋಡಿ, ಹ್ಯಾಂಡ್ಸಮ್ ಇದೆ, ಎಷ್ಟು ಸಿಲೆಬಲ್ ಇದೆ? ಸಿಲೆಬಲನ್ನು ಕಂಡುಹಿಡಿಬೇಕಾದ್ರೆ ಟ್ರಿಕ್ಸ್ ಏನು ಅಂದರೆ, ಈ ಕೈಯನ್ನು ಹಿಂಗೆ ಇಟ್ಕೋಬೇಕು. ಕೈ ಹೀಗೆ ಇಟ್ಕೊಂಡು ಆ ಶಬ್ದನ ಉಚ್ಚಾರಣೆ ಮಾಡಬೇಕು. ಆ ಶಬ್ದನ ಉಚ್ಚಾರಣೆ ಮಾಡಬೇಕಾದ್ರೆ ಇದಿದೆಯಲ್ಲ ನಮ್ಮದು, ಇದು ಈ ಕೈಗೆ ಎಷ್ಟು ಸತಿ ಬಡಿಯತ್ತೆ ಅನ್ನೋದನ್ನು ಲೆಕ್ಕ ಮಾಡಿಕೊಂಡು ಅಷ್ಟು ಸಿಲೆಬಲ್ ಇದೆ ಅಂತ ಕಂಡು ಹಿಡ್ಕೊಳ್ಳೋದು. ಈಗ ನೋಡಿ, ಹ್ಯಾಂಡ್ಸಮ್ 2 ಸತಿ ಬಡಿಯತ್ತಾ, ಹಾಗಾದರೆ ಹ್ಯಾಂಡ್ಸಮ್ ಅನ್ನೋದು 2 ಸಿಲೆಬಲ್ ವರ್ಡು. ಹಾಗಾದರೆ 2 ಸಿಲೆಬಲ್ ವರ್ಡು. ಹಾಗಾದರೆ ಬ್ಯೂಟಿಫುಲ್ ಹೇಳಿ ನೋಡೋಣ, ಇಡೀ ಕೈ ಬ್ಯೂಟಿಫುಲ್ ಹೇಳಿ. ಬ್ಯೂಟಿಫುಲ್ ಎಷ್ಟು ಸಿಲೆಬಲು? 3 ಸಿಲೆಬಲು. ಹಾಗಾದರೆ 3 ಸಿಲೆಬಲ್, ಸರಿನಾ? ಹಾಗೆ ಮೋರ್ ದೆನ್ 2 ಸಿಲೆಬಲ್ ಅಂದರೆ 2ಕ್ಕಿಂತ ಹೆಚ್ಚಿರುವಂಥ 3, 4 ಇಂಥ ಶಬ್ದಗಳ ಮುಂದೆ ಕಂಪೇರಿಟಿವ್ ಡಿಗ್ರಿಯಲ್ಲಿ ಮೋರ್ ಹಚ್ತೀವಿ, ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಮೋಸ್ಟ್ ಹಚ್ತೀವಿ. ಮೋಸ್ಟ್ ಹಚ್ಚಬೇಕಾಗತ್ತೆ, ಸರಿನಾ? ಈಗ ಇನ್ನೊಂದು ಎಕ್ಸಾಂಪಲ್ ಇದೆ, ಇಂಟೆಲಿಜೆಂಟ್ ಅಂತಿದೆ. ಕೈ ಇಟ್ಕೊಂಡು ಹೇಳಿ ನೋಡೋಣ, ಅಥವಾ ಹಿಂಗೆ ಕೈ ಇಟ್ಕೊಂಡು ಹೇಳಿ ಎಷ್ಟು ಸತಿ ನಮ್ಮ ಉಸಲು ಹೋಗಿ ಅದಕ್ಕೆ ಬಡಿಯತ್ತಲ್ಲ ಅದೇ ಅಷ್ಟೇ ಸಿಲೆಬಲ್ ಆಗಿರುತ್ತೆ. ಈಗ ಇಂಟೆಲಿಜೆಂಟ್ 4 ಸಿಲೆಬಲ್, 4 ಸಿಲೆಬಲ್, ಸರಿನಾ? ಈಗ ಇದನ್ನು ಹಿಂಗೂ ಹೇಳ್ಬೋದು, ಇನ್ ಒಂದು ಟಿಲ್ ಜೆಂಟ್, ಇನ್ನೊಂದು ಸಲ ಬರುತ್ತೆ ಇಂಟೆಲಿಜೆಂಟ್ ಅಂದರೆ 4 ಸಿಲೆಬಲ್, ಹ್ಯಾಂಡ್ಸಮ್ 2 ಸಿಲೆಬಲ್, ಬ್ಯೂಟಿಫುಲ್ 3 ಸಿಲೆಬಲ್. ಈಗ ನೋಡಿ, ನೈಸ್ ಹೇಳಿ, ನೈಸ್ 1 ಸಿಲೆಬಲ್, ಬಿಗ್ 1 ಸಿಲೆಬಲ್, ಹಾಟ್ 1 ಸಿಲೆಬಲ್, ಓಲ್ಡ್ 1 ಸಿಲೆಬಲ್. ಈ ಥರ ನಾವು ಸಿಲೆಬಲನ್ನು ಪ್ರಾಕ್ಟೀಸ್ ಮಾಡಿಕೊಂಡು ನೋಡ್ಕೋಬಹುದು. ಈ ಸಿಲೆಬಲ್ ಬಗ್ಗೆ SLCಯಲ್ಲಿ ಕೇಳ್ತಾರೆ 1 ಮಾರ್ಕ್ಸಿಗೆ, ಸರಿನಾ? ಇವತ್ತಿಗೆ ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ, ಅಡ್ಜೆಕ್ಟಿವನ್ನು ನಾವು ಮತ್ತು ಪ್ರನೌನನ್ನು ಹೊಗಳಲಿಕ್ಕೆ ಬಳಸ್ತೀವಿ. ಅದರ ಜೊತೆಗೆ ಅಡ್ಜೆಕ್ಟಿವ್ ಎದಕ್ಕಿಂತ ಮುಂಚೆ ಯೂಸ್ ಆಗುತ್ತಂದರೆ, ನೌನ್ ಮತ್ತು ಪ್ರನೌನ್ಗಿಂತ ಮುಂಚೆ ಯೂಸ್ ಮಾಡ್ಕೋತೀವಿ. ಒಂದು ಸಪ್ರೇಟ್ ಜಾಗದಲ್ಲಿ ಬರುತ್ತೆ, ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅನ್ನೋ ಜಾಗದಲ್ಲಿ ಬರುತ್ತೆ. ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಕೆಲಸ ಮಾಡೋರು ಯಾರ್ಯಾರಂದರೆ ನೌನು, ಪ್ರನೌನು, ಅಡ್ಜೆಕ್ಟಿವ್ ಅನ್ನೋದು ಗೊತ್ತಾಯಿತು. ಅದರ ಜೊತೆಗೆ ನಾವು ಅಡ್ಜೆಕ್ಟಿವನ್ನು ಡಿವೈಡ್ ಮಾಡ್ಕೊಂಡಿದ್ದೀವಿ. ಎಷ್ಟು ರೀತಿ ಅಂದರೆ ಪಾಸಿಟಿವ್, ಕಂಪೇರಿಟಿವ್, ಸೂಪರ್ಲೇಟಿವ್ ಅಂತ. ಕಂಪೇರಿಟಿವ್ ಡಿಗ್ರಿನ ಇಬ್ಬರ ಮಧ್ಯೆ ಕಂಪೇರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೂಪರ್ಲೇಟಿವ್ ಡಿಗ್ರಿನ ಅವನೇ ಸೂಪರ್ ಅನ್ನಲಿಕ್ಕೆ, ಬೆಸ್ಟ್ ಅನ್ನಲಿಕ್ಕೆ ಯೂಸ್ ಮಾಡ್ತೀವಿ. ಪಾಸಿಟಿವ್ ಡಿಗ್ರಿನ ಕಾಮನ್ ಆಗಿ ಹೇಳಲಿಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ಗುರುತಿತ್ತು. ಹಾಗಾದರೆ ಇಲ್ಲಿ ನೋಡಿ ಬಳಸಿದ್ದೀನಿ, ಅಜಯ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಹಾಗಾದರೆ ಸೂಪರ್ಲೇಟಿವ್ ಡಿಗ್ರಿ. ಹಾಗಾದರೆ ಸೀತಾ ಈಸ್ ಮೋರ್ ಬ್ಯೂಟಿಫುಲ್ ದೆನ್ ಗೀತಾ ಅಂತ. ಮೋರ್ ಸಿಲೆಬಲ್ ಇದು, ಮೋರ್ ದೆನ್ 2 ಸಿಲೆಬಲ್, 2 ಉಚ್ಚಾರಕ್ಕಿಂತ ಹೆಚ್ಚಿರುವಂಥ ಶಬ್ದಗಳ ಮುಂಚೆ ಕಂಪೇರಿಟಿವ್ ಡಿಗ್ರಿಯಲ್ಲಿ ಏನು ಮಾಡ್ತೀವಿ, ಮೋರ್ ಹಚ್ತೀವಿ. ಇದೇ ವಾಕ್ಯನ ಹೆಂಗೆ ಹೇಳ್ಬೋದಾ, ಸೀತಾ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಇನ್ ಅವರ್ ಕ್ಲಾಸ್. ಸೀತಾನೇ ಅತ್ಯಂತ ಸುಂದರವಾಗಿರೋ ಹುಡುಗಿ ನಮ್ಮ ಕ್ಲಾಸಲ್ಲಿ. ಹಾಗಾದರೆ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಹೋದರೆ ಬ್ಯೂಟಿಫುಲ್ಗಿಂತ ಮುಂಚೆ ನಾವು ಮೋಸ್ಟನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಗುರುತಾಗ್ತಾ ಇದೆಯಾ? ಈಗ 1 ನಿಮಿಷದಲ್ಲಿ ಕರೆಕ್ಟಾಗಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಕೇಳ್ಕೊಂಬಿಡಿ. ಅಡ್ಜೆಕ್ಟಿವ್ ಅಂದರೆ ನಾಮವಿಶೇಷಣ. ಇದು ವಾಕ್ಯದಲ್ಲಿ ಬಂದರೆ ನೌನ್ ಮತ್ತು ಪ್ರನೌನನ್ನು ಹೊಗಳಲಿಕ್ಕೆ ಬರುತ್ತೆ. ಇವುಗಳನ್ನು ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ 3 ರೀತಿ. ಯಾಕಂದರೆ ಕಂಪೇರ್ ಮಾಡಲಿಕ್ಕೆ, ಅವ್ರ ಗುಣಗಳನ್ನು ಹೇಳಲಿಕ್ಕೆ ಪಾಸಿಟಿವ್, ಕಂಪೇರಿಟಿವ್, ಸೂಪರ್ಲೇಟಿವ್ ಡಿಗ್ರಿ ಅಂತ. ಹಾಗಾದರೆ ಈ ವಾಕ್ಯ ನೋಡಿದಾಗ ಬ್ಯಾಕ್ಕಿಂತ ಮುಂಚೆ ನೈಸು, ಸ್ಮಾಲು, ಬಿಗ್ ಬಂದಿದೆ. ಈ ವಾಕ್ಯ ನೋಡಿದಾಗ ಮ್ಯಾನ್ಕಿಂತ ಮುಂಚೆ ರಿಚ್, ಪುವರ್ ಬಂದಿದೆ, ಸರಿನಾ? ಹಾಗಾದರೆ ಇನ್ನೊಂದು ನೌನ್ ಮತ್ತು ಪ್ರನೌನ್ಗಿಂತ ಬರೋದ್ರ ಜೊತೆಗೆ ಸಬ್ಜೆಕ್ಟ್ ಕಾಂಪ್ಲಿಮೆಂಟಲ್ಲಿ ಒಬ್ಬನೇ ಅಡ್ಜೆಕ್ಟಿವ್ ಬರುತ್ತೆ ಅನ್ನೋದು ಗುರುತಾಯ್ತು ನಮಗೆ. ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಜಾಗದಲ್ಲಿ ಬರುತ್ತೆ ಅನ್ನೋದು. ಅದರ ಜೊತೆಗೆ ಪಾಸಿಟಿವ್ ಇರುವಂಥ ಅಡ್ಜೆಕ್ಟಿವನ್ನು ಕಂಪೇರಿಟಿವ್ ಮಾಡಬೇಕಾದ್ರೆ ಒಂದೇ ರೂಲ್ಸ್, ER ಹಚ್ತೀವಿ ಕಂಪೇರಿಟಿವ್ ಡಿಗ್ರಿಯಲ್ಲಿ, ಸೂಪರ್ಲೇಟಿವ್ ಡಿಗ್ರಿಯಲ್ಲಿ EST ಹಚ್ತೀವಿ. ಅದೇ ಜೊತೆಗೆ ಯಾವ ಶಬ್ದ ಅಡ್ಜೆಕ್ಟಿವ್ ಹಿಂದಿನ ಅಕ್ಷರ ಓವೆಲ್ ಇತ್ತಂದರೆ ಮುಂದಿನ ಕಂಪೇರಿಟಿವ್ ಮತ್ತು ಸೂಪರ್ಲೇಟಿವ್ ಮಾಡಬೇಕಾದ್ರೆ ER EST ಹಚ್ಚೋಕ್ಕಿಂತ ಮುಂಚೆ ಕೊನೆಗಿರುವಂಥ ಶಬ್ದನ ಡಬಲ್ ಸತಿ ಬರೀತೀವಿ. ಮತ್ತು
ಯಾವ ಶಬ್ದ ಅಡ್ಜೆಕ್ಟಿವ್ ಇ ಇಂದ ಕೊನೆಗೊಂಡಿರುತ್ತೋ ಅದನ್ನ ಇನ್ನೊಂದು ಇ ಸೇರಿಸೋ ಬದಲಾಗಿ ಆರ್ ಅನ್ನ ಮತ್ತು ಇ ಎಸ್ಟಿನ ಅದ್ರ ಜೊತೆ ಬರೆದು ಬಿಡ್ತೀವಿ. ಮತ್ತೆ ಯಾವ ಅಡ್ಜೆಕ್ಟಿವ್ ವಾಯ್ ಇಂದ ಕೊನೆಗೊಂಡಿರುತ್ತೋ ಹಿಂದಿನ ಅಕ್ಷರ ಕಾನ್ಸೋನೆಂಟ್ ಇತ್ತಂದ್ರೆ ವಾಯ್ ಬದಲಾಗಿ ಐ ಅನ್ನು ಸೇರಿಸಿ ನಾವು ಕಂಪೇರಿಟಿವ್ ಡಿಗ್ರಿ ಸೂಪರ್ಲೇಟಿವ್ ಡಿಗ್ರಿ ಅನ್ನು ಮಾಡ್ತೀವಿ. ಅದರ ಜೊತೆಗೆ ಯಾವ ಶಬ್ದ ಸಿಲೇಬಲ್, ಯಾವ ಅಡ್ಜೆಕ್ಟಿವ್ ಮೋರ್ ದೆನ್ 2 ಸಿಲೇಬಲ್ ಇರುತ್ತಲ್ಲ, ಸಿಲೇಬಲ್ ಅಂದರೆ ಉಚ್ಚಾರ, 2ಕ್ಕಿಂತ ಹೆಚ್ಚು ಬಾರಿ ಉಚ್ಚಾರ ಮಾಡ್ತೀವಲ್ಲ ಒಂದೇ ಶಬ್ದನ ನಿಂತು, ಆ ಶಬ್ದಗಳಿಗೆ ಕಂಪೇರಿಟಿವ್ ಡಿಗ್ರಿಯಲ್ಲಿ ಮೋರ್ ಯೂಸ್ ಮಾಡ್ತೀವಿ, ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಮೋಸ್ಟ್ ಯೂಸ್ ಮಾಡ್ತೀವಿ. ಸಿಲೇಬಲ್ ಅನ್ನು ಕಂಡುಹಿಡಿಬೇಕಾದ್ರೆ ಟ್ರಿಕ್ಸ್ ಏನಂದರೆ ಕೈ ಹಿಂಗೆ ಇಟ್ಕೊಂಡು ಆ ಶಬ್ದನ ಉಚ್ಚಾರ ಮಾಡಿದಾಗ ನಮ್ಮ ಚಿಹ್ನೆ ಏನಿರುತ್ತಲ್ಲ ಈ ಗದ್ದ, ಅದನ್ನೇನು ಮಾಡಬೇಕಂದ್ರೆ ಇದನ್ನ ಟಚ್ ಎಷ್ಟು ಸತಿ ಆಗುತ್ತೆ ಅನ್ನೋದನ್ನ ನೋಡ್ಕೋಬೇಕು. ಹ್ಯಾಂಡ್ಸಮ್ 2 ಸತಿ ಟಚ್ ಆಯಿತು, ಇದು ಒಂದು ಟ್ರಿಕ್ಸು. ಇಲ್ಲಾಂದರೆ ಹಿಂಗೆ ಇಟ್ಕೊಂಡು ಆ ಶಬ್ದನ ಉಚ್ಚಾರ ಮಾಡಿದಾಗ ನಮ್ಮ ಉಸಿರು ಬಂದು ಇಲ್ಲಿ ಬಡಿಯುತ್ತೆ, ಎಷ್ಟು ಸಲ ಬಡಿಯುತ್ತಲ್ಲ ಅಷ್ಟು ಸಿಲೇಬಲ್ ಇರುತ್ತೆ. ಸರಿನಾ? ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಭಾಳಷ್ಟು ಇದ್ದಾವೆ ಪಾರ್ಟ್ಸ್ ಆಫ್ ಸ್ಪೀಚ್. ಇವತ್ತಿಗೆ ನಾವು ನೌನು, ಪ್ರನೌನು, ಆಮೇಲೆ ವರ್ಬು, ಅಡ್ಜೆಕ್ಟಿವ್ ಬಂದು ನಿಂತಿದ್ದೀವಿ ಸ್ನೇಹಿತರೆ. ಈಗೇನೆಂದರೆ ನೀವು ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇಲ್ಲ, ಶೇರ್ ಮಾಡ್ತಾ ಇಲ್ಲ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸನ್ನು ಹೇಳಿ ಈ ಥರ ಫ್ರೀ ಇದೆ ಅಂತ. ಎಲ್ಲನೂ ಹೇಳ್ತೀನಿ, ಕಲಿಸ್ತೀನಿ, ಸ್ಟೆಪ್ ಬೈ ಸ್ಟೆಪ್. ಇಂಪಾರ್ಟೆಂಟ್ ಅನಿಸಿದ್ದು ನೋಟ್ ಮಾಡ್ಕೊಳ್ಳಿ. ಸರಿನಾ?